ಉಸಿರಾಟನ ಒಳಗೆ ತಗೊಳ್ಳಿ. ಸ್ಟಾಪ್. ಸ್ಲೋಲಿ ಬಿಡ್ರಿ. ಇನ್ನೊಂದ್ಸತಿ ಉಸಿರಾಟ ಒಳಗೆ ತಗೊಳ್ಳಿ. ಹೋಲ್ಡ್. ಹೊರಗಡೆ ಬಿಡ್ರಿ. ಉಸಿರಾಟ ಒಳಗೆ ತಗೊಳ್ಳಿ. ಹೋಲ್ಡ್. ಹೊರಗಡೆ ಬಿಡ್ರಿ. ಉಸಿರಾಟವನ್ನು ಒಳಗಡೆ ತಗೊಳ್ಳಿ. ಸ್ಲೋಲಿ ಟೇಕ್ ಎ ಡೀಪ್ ಬ್ರೇತ್. ಹೋಲ್ಡ್ ಆನ್. ಸ್ಲೋಲಿ ಬಿಡ್ರಿ. ಲಾಸ್ಟ್ ಒನ್ ಚಾನ್ಸ್. ಉಸಿರಾಟ ಒಳಗಡೆ ತಗೊಳ್ಳಿ. ಹೋಲ್ಡ್ ಇಟ್. ಸ್ಲೋಲಿ ಹೊರಗಡೆ. ಓಕೆ, ಇವಾಗ ನಿಮ್ಮ ಉಸಿರಾಟದ ಮೇಲೇನೆ ಗಮನ ಕೊಡಬೇಕು. ಆರಾಮಾಗಿ ಉಸಿರಾಡ್ರಿ. ನಿಮ್ಮ ಮುಂದೆ ನಿಮ್ಮ ಕನಸದ, ನಿಮ್ಮ ಮುಂದೆ ನಿಮ್ಮ ಸ್ವಂತ ಬಂಗ್ಲೆ ಕಾಣಿಸ್ಲಿಕ್ಕತ್ತದ. ಫ್ಯೂಚರ್ ಬಂಗ್ಲೆ, ಡ್ರೀಮ್ ಹೌಸ್. ನಿಮ್ಮ ಮುಂದೆ ನಿಮ್ಮ ಸ್ವಂತ ಕಾರ್ ಕಾಣಿಸ್ತಾ ಇದೆ. ನಿಮ್ಮ ಮುಂದೆ ನಿಮ್ಮ ಫ್ಯಾಮಿಲಿ ಖುಷಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಒಳಗೆ ಹಣಕಾಸಿನ ವ್ಯವಸ್ಥೆನದ ಏನೆಲ್ಲ ತೊಂದರೆಗಳು ಎಲ್ಲ ಸಾಲ್ವ್ ಆಗೋ ಫ್ಯಾಮಿಲಿ ಖುಷಿಯಾಗಿದೆ. ಇದೆಲ್ಲ ನಿಮ್ಮ ಕನಸು. ಈ ಕನಸನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ನೀವು ಹೋರಾಡ್ತಾ ಇದ್ದೀರಾ. ಈ ಕನಸನ್ನ ಕಂಪ್ಲೀಟ್ ಮಾಡಬೇಕು ಅಂತ ನೀವು ಹೋರಾಡ್ತಾ ಇದ್ದೀರಾ. ಬಟ್ ಕೊರತೆ ನೀವು ಫೀಲ್ ಮಾಡ್ರಿ. ವೀಕ್ನೆಸ್ ಏನದ, ಸ್ಟ್ರೆಂತ್ ಏನದ. ಸ್ಟ್ರಾಂಗ್ ಮೈಂಡ್ಸೆಟ್ ಅದ, ಸ್ಟ್ರಾಂಗ್ ಎಜುಕೇಶನ್ ಇಲ್ಲ. ಸ್ಟ್ರಾಂಗ್ ಮೈಂಡ್ಸೆಟ್ ಅದ, ಸ್ಟ್ರಾಂಗ್ ಎಜುಕೇಶನ್ ಅದ, ಸ್ಟ್ರಾಂಗ್ ಆಕ್ಷನ್ ಪ್ಲಾನ್ ಇಲ್ಲ. ಸ್ಟ್ರಾಂಗ್ ಆಕ್ಷನ್ ಪ್ಲಾನ್ ಅದ, ಸ್ಟ್ರಾಂಗ್ ಮೈಂಡ್ಸೆಟ್ ಅದ, ಸ್ಟ್ರಾಂಗ್ ಎಜುಕೇಶನ್ ಇಲ್ಲ. ಯಾವುದ್ರ ವೀಕ್ನೆಸ್ ಫೀಲ್ ಮಾಡಿ. ಅಥವಾ ಅವಕಾಶ ಇಲ್ಲ. ಫೋರ್ತ್ ಒನ್ ಏನು, ಅವಕಾಶ ಇಲ್ಲ. ಮೈಂಡ್ ಸೆಟ್ಟು ಸ್ಟ್ರಾಂಗ್ ಅದ, ಹೋರಾಡಕ್ಕೂ ರೆಡಿ ಇದ್ದೀನಿ, ಕಷ್ಟಪಡ್ಲಿಕ್ಕೂ ರೆಡಿ ಇದ್ದೀನಿ, ದುಡಿಲಿಕ್ಕೂ ರೆಡಿ ಇದ್ದೀನಿ, 24 ಗಂಟೆ ಫೀಲ್ಡ್ದೊಳಗೆ ಇರ್ಲಿಕ್ಕೆ ರೆಡಿ ಇದ್ದೀನಿ. ಬಟ್ ಕೊರತೆ ಅವಕಾಶ ಇಲ್ಲ ಕೈ ಒಳಗೆ. ನಿಮ್ಗೆ ಅನಾಲಿಸಿಸ್ ಆಗ್ಲಿಕ್ಕೆ ಹೌದು, ಈ ಒಂದು ಕೊರತೆ ನಾನು ನೋಡೋದು. ಈ ಒಂದು ಕೊರತೆನ ದೂರ ಮಾಡಿದ್ದಂದ್ರೆ ನಾನು ಗೆಲ್ಬೋದು. ಈ ಒಂದು ಕೊರತೆನ ದೂರ ಮಾಡಿದ್ದಂದ್ರೆ ಆದಷ್ಟು ಬೇಗ ನಾನು ಅನ್ಕೊಂಡಿರೋ ಒಂದು ಗುರಿನ ಮುಟ್ಬೋದು. ನಾನು ಅನ್ಕೊಂಡಿರೋ ನನ್ನ ಎಲ್ಲ ಕನಸುಗಳನ್ನ ಫುಲ್ಫಿಲ್ ಮಾಡ್ಬೋದು ಅಂತ ನಿಮ್ಗೆ ಅನಾಲಿಸಿಸ್ ಆಗಿದೆ. ರಿಪೋರ್ಟ್ ಗೊತ್ತಾಗೈತೆ. ನಿಮ್ಗೆ ವೀಕ್ನೆಸ್ ಎಲ್ಲಿದೆ, ಪ್ರಾಬ್ಲಮ್ ಗೊತ್ತಾಗೈತೆ. ನಿಮ್ಗೆ ಆ ಪ್ರಾಬ್ಲಮ್ನ ಇವಾಗ ಸಾಲ್ವ್ ಮಾಡ್ಬೇಕಷ್ಟೇ. ಸ್ಲೋಲಿ ಓಪನ್ ಯುವರ್ ಐಸ್. ಕಣ್ಣು ತೆಗಿ. ಎಷ್ಟು ಜನಕ್ಕೆ ಅನಾಲಿಸಿಸ್ ಆಯಿತು? ರಿಪೋರ್ಟ್ ಬಂತ? ಎಸ್ ಕುಮಾರ್ ಸರ್, ಎದುರು ಕೊರತೆ ಅದ. ಸ್ಟ್ರಾಂಗ್ ಆಕ್ಷನ್. ವೆರಿ ಗುಡ್. ಅವ್ರ ಸಲುವಾಗಿ ಮನಸಾರೆ ಜೋರಾಗಿ ಚಪ್ಪಾಳಾಗಲಿ. ಅವ್ರಿಗೆ ಅನಾಲಿಸಿಸ್ ಆಯಿತು. ಅದನ್ನ ನೀವು ಬದಲಾಯಿಸಿದ್ರಂದ್ರೆ, ಸ್ವಲ್ಪ ಆಕ್ಷನ್ ಪ್ಲಾನ್ ಸ್ಟ್ರಾಂಗ್ ಮಾಡಿದ್ರಂದ್ರೆ, ಇದು ಗೊತ್ತಾಗಬೇಕು. ಯಾವತ್ತೂ ಕೂಡ ನಮಗೆ ಜೀವನದೊಳಗೆ ಗುರು ಅನ್ನೋರು ಇರಲೇಬೇಕು, ನೋ ಡೌಟ್. ಬಟ್ ಮೊದಲು ನನ್ನ ಗುರು ನಾನಾಗಿರ್ಬೇಕು. ನನ್ನ ತಪ್ಪು ನನಗೆ ಗೊತ್ತಾಗ್ತಾ ಇರಬೇಕು. ನನ್ನ ಪ್ರಾಬ್ಲಮ್ ಏನಂತ ನನಗೆ ಗೊತ್ತಾಗ್ತಾ ಇರಬೇಕು. ಮೇ ಬಿ ಮುಂದಿನವ್ರನ್ನ ಫಸಾಸ್ಬೋದು. ಸರ್ ಗುಡ್ ಮಾರ್ನಿಂಗ್ ಸರ್, ಎದ್ರಿ ನಾಷ್ಟ ಮಾಡಿ ಫೀಲ್ಡಿಗೆ ಬಂದಿನಿ ನೋಡ್ರಿ. ಕಿಸಾನ್ ಗ್ರೋತ್ ಎಣ್ಣೆ ಹೊಡ್ಯಾಕ ಹತ್ತತ್ತೀನಿ ರೀ. ಫೋನ್ದಾಗ ಹೇಳ್ತಾನೆ, ಎಲ್ಲದಾನು ಕೌಂಟ್ಯಾಗ. ಈ ಪ್ರಾಬ್ಲಮ್ ಯಾರಿಗೆ ಗೊತ್ತಾಗ್ತದೆ? ಮುಂದಿನವ್ರು ನೀವು ಗೆದ್ದಿರಿ. ಮುಂದಿನವ್ರು ಎಷ್ಟು ಪಾಪ. ನಿಮ್ಮ ತಮ್ಮ ಹೆಸರು ಅಂಬರೀಷ್ ಎಷ್ಟು ಕಷ್ಟಪಡ್ತಾನಪ್ಪ. 7 ಗಂಟೆಗಂದ್ರೆ ಫೀಲ್ಡ್ದಾಗ ಅಂತ ಅನಿಸ್ತಾ ಇದೆ ಮುಂದಿನವ್ರು. ಬಟ್ ಇವೆಲ್ಲದಾನು ಇದನ್ನ ನಾನು ಚೇಂಜ್ ಮಾಡಿ. ನನ್ನ ಪ್ರಾಬ್ಲಮ್ ಏನಂತ ನನಗೆ ಗೊತ್ತದ. ರವಿ ಸರ್ ಗೊತ್ತದ, ರೈಟ್? ಕುಮಾರ್ ಸರ್ಗೆ ಅನಾಲಿಸಿಸ್ ಆಯ್ತು. ಮತ್ತೆ ನಿಮ್ಗೆ ಅನಾಲಿಸಿಸ್ ಆಯ್ತಾ? ಅನಾಲಿಸಿಸ್ ಆಗಲಿಲ್ಲ. ವೀಕ್ನೆಸ್ ಎದ್ರೊಳಗದ, ನಿಮಗೂ ಅನಾಲಿಸಿಸ್ ಆಯ್ತು. ಮನೆ ಕೆಲಸದೊಳಗೆ ಜಾಸ್ತಿ ಒತ್ತಡ ಅದ, ಫೀಲ್ಡಿಗೆ ಹೋಗಕ್ಕಾಗ್ತಾ ಇಲ್ಲ. ಓಕೆ, ಮಾದೇವ್ ಸರ್. ಸರ್ ಒಂದು 3 ಇನ್ನ 50-50 ಎಲ್ಲ 100% ಇದ್ದಾಗಬೇಕು. ವೆರಿ ಗುಡ್. ಮರುತ್ ಸರ್, ಅನಾಲಿಸಿಸ್ ರಿಪೋರ್ಟ್ ಬಂತ ಬರಲಿಲ್ವಾ? ಏನು? ಲೇಜಿನೆಸ್, ಆಲಸ್ಯತನ. ವೆರಿ ಗುಡ್. ಮಹೇಶ್ ಇಂದೆ ಸರ್, ಆಕ್ಷನ್ ಪ್ಲಾನ್ ಕೊಡ್ತೀಯ. ಗಣೇಶ್ ಸರ್,
ಆಕ್ಷನ್ ಪ್ಲಾನ್. ವಾಗ್ಮೋಡೆ ಸರ್, ಆಕ್ಷನ್ ಪ್ಲಾನ್. ಫೀಲ್ಡಿಗೆ ಹೋಗ್ತಾ ಇಲ್ಲ ನೋಡ್ರಿ. ಮ್ಯಾಕ್ಸಿಮಮ್ ಜನಕ್ಕ ಅಶೋಕ್ ಸರ್ ಆಕ್ಷನ್ ಪ್ಲಾನ್ ಅಂದ್ರೆ ಏನು? ಕಂಫರ್ಟ್ ಝೋನ್ ಒಳಗೆ ಇರೋದು. ಬಟ್ ಜೀವನದೊಳಗೆ ದುಡಿಲಿಲ್ಲ ಅಂದ್ರೆ ದುಡ್ಡು ಸಿಗಂಗಿಲ್ಲ. ನಮ್ ದುಡಿಮೆನೇ ಕಡಿಮೆ ಅದ. ಹಾರ್ಡ್ ವರ್ಕ್ ಇಲ್ಲ, ಹಾರ್ಡ್ ವರ್ಕ್ ಇಲ್ಲ, ಹಾರ್ಡ್ ವರ್ಕ್ ಇಲ್ಲ. ಅದಕ್ಕೆ ಮುಂದೆ ಹೋಗಕ್ಕಾಗ್ತಲ್ಲ. ನಿಮ್ದು ಏನ ಅಲೆಸ್ ಆಯ್ತಾ? ಏನಾಯ್ತು? ಆಕ್ಷನ್ ಪ್ಲಾನ್. ಎಲ್ಲರೂ ಅದೇ ಹೇಳ್ತಾರೆ. ನೀವೆಲ್ಲಾರು ಬಿಸೈಟೆ ಗಂಡ ಹೊಟ್ಟೆ ತುಂಬಿಲ್ಲ. ಯಾರ್ದೋ ಮದ್ವೆ ಎಲ್ಲ ಮಂದಿ ಜಾತ್ರೆ ಹೆಂಗ್ ವಿಚಾರ ಅದ? ಕೆಲಸ ಯಾವಾಗ ಮಾಡವ, ರೊಕ್ಕ ನನಗೆ ಬರ್ಬೇಕು, ಹಿಂಗೇನದ? ಕೆಲಸ ನಾವೇ ಮಾಡ್ಬೇಕಾಗ್ತದ ಸಾಹೇಬ್ರ. ನಾನು 6ನೇ ತಾರೀಕು ಮನೆ ಬಿಟ್ಟಿನಿ. 6ನೇ ತಾರೀಕು ಬೆಳಗಾವಿ, 7ನೇ ತಾರೀಕು ಹುಬ್ಬಳ್ಳಿ, 8ನೇ ತಾರೀಕು ತುಮಕೂರು, 9ನೇ ತಾರೀಕು ಬೆಂಗಳೂರು, 10ನೇ ತಾರೀಕು ಮತ್ತೆ ಧಾರವಾಡ, 11ನೇ ತಾರೀಕು ಬಿಜಾಪುರ, ನಾಳೆ 12ನೇ ತಾರೀಕು ಗುಲ್ಬರ್ಗ, 13ನೇ ತಾರೀಕು ಆಳಂದು, 14ನೇ ತಾರೀಕು ಧಾರಾಶಿವ, ಉಸ್ಮಾನಾಬಾದು. 15ನೇ ತಾರೀಕು ತನಕ ನನ್ನ ಡ್ರೈವರ್ಗೆ ಟೆನ್ಷನ್ ಚಾಲು ಆಗ್ಯದ. ಟ್ರಿಪ್ ಯಾವಾಗ ಮುಗಿತದ ಬೆಳಗ್ಗೆ ನೈಟ್ ಜನರೇ ಅಂತ. ನಿನ್ನೆ ಮತ್ತೆ ಅಂತ ಸರಿ 14ನೇ ತಾರೀಕು ತನಕ ಮತ್ತೆ 15 ಆಗಂಗಿಲ್ಲ ಅಂತ. ಯಾಕ್ಲೆ ಕೇಳಿ, ಯಾಕಿಲ್ಲ ಸರ್ ಚಡ್ಡಿ ಅಡ್ಡ ತಂದಿನ್ರಿ ಮನಗೋಣ. ಅದಕ್ಕೆ ನಂತರ 30 ತಗೊಂಡ್ ಇಟ್ಕೊ ಅಂತೇನ. ಅರ್ಥ ಆಯ್ತಾ? ಸೊ ನಮ್ಗ ಇವಾಗ ನೋಡ್ರಿ ಮಾರುತ್ ಸರ್ ಅಲ್ಲಿ ಹೊರಗೆ ಬಂದಿದ್ರು. ನಾನು ನಮ್ಮ ನವನಾ ಸರ್ ಬಂದಿದ್ರು. ನನ್ ರಾತ್ರಿ ಎಲ್ಲ ನಿದ್ರೆ ಇಲ್ಲ, ನಿನ್ನೆನೂ ಇಲ್ಲ ಮೊನ್ನೆನೂ ಇಲ್ಲ. ಬೆಂಗಳೂರಿಂದ ನೈಟ್ ಜರ್ನಿ ಬಂದ್ವಿ. ಆಮೇಲೆ ನಿನ್ನೆ ಹುಬ್ಳಿಯಿಂದ ನೈಟ್ ಜರ್ನಿ, ಇದ್ರೆ ಇಲ್ಲ. ನನ್ನ ನವನಾ ಸರ್ ಹೇಳ್ತಾ ಇದ್ದೀವಿ ಇಷ್ಟೊಂದು ಟೈರ್ಡ್ನೆಸ್ ಆಗಿದೆ ಅಂತ. ನಾ ಏನ್ ಕುಡಿತಾ ಇದ್ದೆ ಸರ್? ರೆಡ್ ಬುಲ್. ಯಾಕ್ರಿ? ನಿದ್ದೆ ಹೋಗ್ಬೇಕಂತ. ನಿದ್ದೆನೇ ಆಗಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಸರ್ ಒಂದು ಗೇಮ್ ಆಡಿದೀವಿ ಇವಾಗ. ಆ ಗೇಮ್ಗಳು ನೀವು ಇರ್ಬೇಕು. ಎಲ್ಲರೂ ಏನೇನು ಪ್ರಾಬ್ಲಮ್ ಅದ ಅವ್ರಿಗೆ ಗೊತ್ತಾಗಿದೆ ಇವಾಗ. ನಿಮ್ದು ಅನಾಲಿಸಿಸ್ ಆಯ್ತು ಸರ್? ಇರ್ಲಿ, ಬಟ್ ಅನಾಲಿಸಿಸ್ ಮಾಡಿದ್ರೆ ಇಲ್ವಾ? ಅವಕಾಶ, ಆಕ್ಷನ್ ಪ್ಲಾನ್, ಮೈಂಡ್ ಸೆಟ್, ಎಜುಕೇಶನ್. ಏನು ಕೊರತೆ ಏನದ? ಮೈಂಡ್ ಸೆಟ್ ಕೊರತೆ. ಸರ್ ನೀವು ಮೈಂಡ್ ಸೆಟ್ ಕೊರತೆ. ಸರ್ ನಿಮ್ದು ಅನಾಲಿಸಿಸ್ ಆಯ್ತಾ? ಎಜುಕೇಶನ್ ಕೊರತೆ. ಸರ್ ನಿಮ್ದ ಎಷ್ಟು ಜನರ ಅನಾಲಿಸಿಸ್ ಆಯ್ತು? ನನ್ನ ಜೀವನದೊಳಗೆ ಅವಕಾಶದ ಕೊರತೆ ಅದ ಅಂತೇಳಿ ಎಷ್ಟು ಜನಕ್ಕೆ ಕೈ ಮೇಲೆ ಮಾಡ್ಬೋದಾ? ಮೈಂಡ್ ಸೆಟ್ ಹೋದ, ಎಜುಕೇಶನ್ ಹೋದ, ಹೊರಡಕ್ಕೆ ಹೊರಡಿ ಸರ್ ಅವಕಾಶ ಇಲ್ಲ ಅಂತೇಳಿ. ವೀಕ್ನೆಸ್ ಏನು ಜೀವನದೊಳಗೆ ಅವಕಾಶ ಇಲ್ಲ ಅಂತ ಎಷ್ಟು ಜನಕ್ಕೆ ಅನಿಸ್ತು? ನಿಮ್ಗೆ ಅನಿಸ್ತು? 2 ಜನಕ್ಕೆ ಅನಿಸ್ತು. ವೆರಿ ಗುಡ್. ಸೊ ಇದನ್ನ ನಾವೇನ್ ಮಾಡ್ಬೇಕು ಇವಾಗ? ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್. ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್. ಕುಮಾರ್ ಸರ್, ನಿಮ್ ವೀಕ್ನೆಸ್ ಏನು? ಫೀಲ್ಡಿಗೆ ಹೋಗಕ್ ಕಮ್ಮಿ ಹೋಗ್ತೀನಿ, ಅದನ್ನ ಕನ್ವರ್ಟ್ ಮಾಡಿ ಜಾಸ್ತಿ ಹೋಗ್ರಿ. ವೀಕ್ನೆಸ್ ಏನಾಯ್ತು? ಸ್ಟ್ರೆಂತ್ ಕನ್ವರ್ಟ್ ಆಯ್ತು. ಇವಾಗ ರಿಸಲ್ಟ್ ಬರ್ತದ ಬರೋಲ್ಲ. ನಿಮ್ ವೀಕ್ನೆಸ್ ಏನು? ಫೀಲ್ಡಿಗೆ ಹೋಗಕ್ ಆಗ್ತಾ ಇಲ್ಲ. ನಿಮ್ ವೀಕ್ನೆಸ್ ಏನು? ಫೀಲ್ಡಿಗೆ ಹೋಗಕ್ ಆಗ್ತಾ ಇಲ್ಲ. ಮಹೇಶ್ ಸರ್, ನಿಮ್ ವೀಕ್ನೆಸ್ ಏನು? ಫೀಲ್ಡಿಗೆ ಹೋಗಕ್ ಆಗ್ತಾ ಇಲ್ಲ. ರವಿ ಸರ್, ನಿಮ್ದೇನು? ಆಕ್ಷನ್ ಪ್ಲಾನ್. ಸೊ ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ is equal to 100% result is equal to big result. ಸರ್ ನೀವು ಅನಾಲಿಸಿಸ್ ಮಾಡಿದ್ರಿ? ಏನು ಕೊರತೆ ಅದ? ಫೀಲ್ಡಿಗೆ ಹೋಗಕ್ಕೆ ಆಗಂಗಿಲ್ಲ. ಯಾಕೆ? ರಾಕು ಏನಂತ ಗೊತ್ತದ? ಟ್ರೆಂಡ್ ಬರೋದ. ಟ್ರೆಂಡ್ ಬರಬೇಕು, ನಾನು ನಿಮ್ಮ ಕಡೆ ಬರ್ತೀನಿ. ನಡೀತದ? ರೈಟ್. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ನಾವ್ ಈ ಸೆಷನ್ ತಗೊಳ್ದು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ನಾವು ಭಾಳ ಶಾಲೆ ಅದೀವಿ, ನೀವು ದೊಡ್ಡದಿರಂತಲ್ಲ. ನಾವು ನಿಮ್ಗಿಂತ ದೊಡ್ಡ ಸುಳಿ ಮಕ್ಕಳು. ನಮ್ಮನ್ನು ಯಾವರೇ ಶಾಲೆ ಮಾಡಿದ್ರೆ ನಾವು ರೊಕ್ಕ ಮಾಡಿದ್ವಿ, ನೀವು ಕೂಡ ಮಾಡ್ರಿ ಅಂತ ಹೇಳ್ತಾ ಇದ್ದೆ ಅಷ್ಟೇನಾ.
ಇದ್ರ ಅರ್ಥ ನಾ ಭಾಳ ಶಾಣೆ, ನಿಮ್ಗೆ ಏನ್ ಗೊತ್ತಿಲ್ಲ ಸರ್, ನಿಮ್ಗಿಂತ ನಾ ಹುಚ್ಚಿದ್ದೀನಿ. ನಿಜವಾಗ್ಲೂ ಹುಚ್ಚಿದ್ದೀನಿ ನಾ, ಬಟ್ ನಾ ಎಲ್ಲಿ ಶಾಣೆ ಆಗ್ಬೇಕು ಅಲ್ಲಿ ಶಾಣೆ ಆಗಿರಿ, ಅದಕ್ಕೆ ಆಡಿ ಬಂದ. ನೀವು ನನ್ಗಿಂತ ಶಾಣೆ ಆಗಿರಿ, ಹಂಗಿದ್ರೆ ಡಬಲ್ ಆಡಿ ಬರ್ಬೋದು ನೀವು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್. ಬಸ್ ಇಷ್ಟೇ. ಇವತ್ತಿನ ಟ್ರೈನಿಂಗ್ ಒಳಗೆ ಇಷ್ಟ ನೀವು ತಿಳ್ಕೊಂಡ್ರು ಕೂಡ ಯು ಬಿಕಮ್ ಎ ವಿನ್ನರ್. ಯು ಬಿಕಮ್ ಎ ವಿನ್ನರ್. ಬಟ್ ತಿಳಿದು 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 ತಿಳ್ಕೊಳ್ಳಿಲ್ಲ ಅಂದ್ರೆ ತಿಳಿದು ತಿಳಿಲ್ದಂಗ ಆಡಿ, ತಿಳಿದು ತಿದ್ಕೊಳ್ಳಾರ್ದೆ, ತಿಳಿದು ಸುಧಾರಿಸಲಾರ್ದೆ ಎದುರಾಗ್ರಿ ಅದು ಯಾವ ಹೊಳಿ ಗೊತ್ತದ ಅಂದ್ರೆ ಜೀವನ ಅನ್ನೋದು ವ್ಯರ್ಥ. ಹೊಳಿ ಒಳಗೆ ಹುಂಚಿಕಾಯಿ ತೊಳಿತಾ ಇತ್ತ, ಇದ್ರ ಅರ್ಥ ವ್ಯರ್ಥ ಆಯ್ತು. ಆಮೇಲೆ ದೇವ್ರ ಮ್ಯಾಗ್ ಬಂದ್ಬಿಟ್ಟು ಕೇಳ್ತಾನೆ, ಬಾಪ ಕೂತಿರ್ತಾನಲ್ಲ ಯಾರು. ನೆಕ್ಸ್ಟ್ ಬಂದ್ರು ಕುಮಾರ್ ಸರ್. ಏನೇನ್ ಮಾಡಿದಿ? ಏನಿಲ್ಲ ಸರ್, ಆಕ್ಷನ್ ಪ್ಲಾನ್ದಾಗ ಬಿಸ್ನೆಸ್ ರೀ. ಮತ್ತ ಇದಕ್ಕೇನಂತಿ ಹೊಳ್ಯಾಗ ಸಪ್ಪ ಅಂತ ಒಂದಿರ್ತ ಅಡಿ ಮಗನ ರೈಟ್. ಮತ್ತೊಬ್ಬ ಎಕ್ಸ್ಪರ್ಟ್ ಬರ್ತಾನೆ. ನೆಕ್ಸ್ಟ್ ನಮ್ಮ ಗಂಗಾಧರ್ ಸರ್ ಬಂದ್ರು. ಹೆಸರೇನ್ಪಾ? ಗಂಗಾಧರ್ ಗೇಂಟ್. ವೆರಿ ಗುಡ್. ಯಾವ ಕಾರ್ ಇಟ್ಕೊಂಡಿದ್ದು ಕೆಳಗ? ಮರ್ಸಿಡೀಸ್ ರೀ, ಆಡಿ ರೀ, ಜಾಗ್ವಾರ್. ವೆರಿ ಗುಡ್. ಬಂಗ್ಲೆ ಎಷ್ಟಿದೆ? 5 ಕೋಟಿ ರೀ. ಯಾವ್ಯಾವ ದೇಶ ಸುತ್ತಾಡಿದೆ? ಓಕೆ. ಜೀವನ ಅನುಭವಿಸಿದೆ? ಭಾಳ ಅನುಭವಿಸಿನ್ರಿ. ಓಕೆ. ಮಸ್ತ್ ಅದ ಲೈಫ್. ಓಕೆ. ಹೆಂಗೇನ? ಏನಿಲ್ಲ ಸರ, ಆಕ್ಷನ್ ಪ್ಲಾನ್ ಕೊಡ್ತಿತ್ತು, ಅದನ್ನ ವೀಕ್ನೆಸ್ನ ಸ್ಟ್ರೆಂತ್ ಕನ್ವರ್ಟ್ ಮಾಡಿದೆ, ಅದಕ್ಕೊಂದು 20 ಕೋಟಿ ಸಂಪಾದನೆ ಮಾಡಿದಿರಿ, ಸಕ್ಸಸ್ ಆಗಿದೆ. ವೆರಿ ಗುಡ್, ಕಂಗ್ರಾಚುಲೇಷನ್. ನಡಿ ಹೊರಗೆ. ಇಷ್ಟೇ ಲೈಫ್. ಸ್ವರ್ಗ ನರಕ ಮೇಲಿಲ್ಲ, ಇಲ್ಲೇ ಅದ, ಇಲ್ಲೇ ಅದ. ಸೊ ನಿಮಗೆ ಸಡ್ ಅಂತ ಬೀಳ್ಬೇಕು ಅಂತ ಸ್ವರ್ಗಕ್ಕೆ ಹೋಗ್ಬೇಕು ನೀವು. ಆಮೇಲೆ ಇದ್ರೆಲ್ಲ ನಾವು ಹೇಳ್ತಾ ಇದ್ವಿ ನಿಜ ಸರ್, ನಿಜವಾಗ್ಲು ಸ್ವರ್ಗ ನರಕ ಇಲ್ಲೇ ಅದ ತಮ್ಮ. ನೀವು ನಾಳೆ ರಚಿತಾ ರಾಮ್ ಐ ಲವ್ ಯು ಮೆಸೇಜ್ ಮಾಡಿದ್ರ ಹಂಗೇನಿಲ್ಲ, ಖುಷಿ ಆಗ್ತದೆ ಇಲ್ಲೋ? ರೈಟ್ ಆರ್ ರಾಂಗ್? ಅದೇ ಜೀವನ ಪೂರ್ತಿ ಮದುವೆ ಆಗಿಲ್ಲ ಅಂದ್ರೆ ಅದೇ ನರಕ. ರೈಟ್ ರಾಂಗ್? ಸೊ ಅದಕ್ಕೆ ಸರ್ ತಿಳ್ಕೊಳ್ರಿ, ಜೀವನ ಬಹಳ ಮಸ್ತ್ ಅದ. ಲೈಫ್ ಈಸ್ ಬ್ಯೂಟಿಫುಲ್. ಲೈಫ್ ಈಸ್ ಬ್ಯೂಟಿಫುಲ್ when you have more money. When you have more money. ಸೊ ಅದಕ್ಕೆ ದುಡ್ಡು ಸಂಪಾದನೆ ಮಾಡಿ. ಅದು ನಿನ್ನೆ ಒಂದು ಎಲ್ಲೋ ಡೈಲಾಗ್ ನೋಡಿದೆ ನಾನು, ವೃಕ್ಷದ ಮೇಲೆ ತುಮಕೂರ್ದಾಗ ಅವಳ ಅಕ್ಕನ್ ವೃಕ್ಷದ ಮೇಲೆ ಬರ್ತಿದ್ದಾವ, ಅವ್ರ ಅಕ್ಕನ್ ಮಾವನ್ ಮಗಳು ಕೂಡ ಹೌದ್ಲೇ ಹುಲಿ ಅಂತ ರೊಕ್ಕ ಇದ್ರ ರೊಕ್ಕ ನೋಡಿದ್ವಿ, ಡೇಂಜರ್ ಬರಲ್ಲ ರೈಟ್. ಸೊ ಅದಕ್ಕೆ ರೊಕ್ಕ ಮಾಡ್ರಿ, ರೊಕ್ಕ ಮಾಡಕ್ಕೆ ಅವಕಾಶ. ಇವತ್ತು ನಾವು ದುಡ್ಡು ಮಾಡಕ್ಕೆ ಬಂದಿದ್ವಿ, ಯಾರಿಗೂ ಮೋಸ ಮಾಡಲಾರ್ದೆ, ಯಾರಿಗೂ ಸುಳ್ಳು ಹೇಳಾರ್ದೆ, ಯಾರು ಕಾಲು ಇಳಿಲಾರ್ದೆ, ಯಾರನ್ನು ಕೂಡ ತುಳಿಲಾರ್ದೆ, ವಿಷ ಮುಕ್ತ ಭೂಮಿ, ರೋಗ ಮುಕ್ತ ಭಾರತ, ಭೂಮಿನ ಉಳಿಸಿ, ಭೂಮಿ ತಾಯಿನ ಉಳಿಸಿ, ಭೂಮಿ ತಾಯಿ ಒಂದು ನೈಸರ್ಗಿಕ ತಾಕತ್ತನ್ನ ರೀಜನರೇಟ್ ಮಾಡಿ, ರೈತರ ಖರ್ಚವನ್ನ ಕಡಿಮೆ ಮಾಡಿ, ಇಳುವರಿ ಜಾಸ್ತಿ ಕೊಟ್ಟು, ನಮ್ಮ ದೇಶದೊಳಗಿನ ರೋಗಗಳನ್ನ ಕಡಿಮೆ ಮಾಡಿ, ಪಶು ಪ್ರಾಣಿ ಕ್ರಿಮಿ ಕೀಟಾಣುಗಳನ್ನ ಕಾಪಾಡಿ, ಇನ್ನೊಬ್ಬರ ಜೀವನದೊಳಗೆ ಒಳ್ಳೆಯದನ್ನ ಮಾಡಿ, ಇನ್ನೊಬ್ಬರ ಸಮಸ್ಯೆಗೆ ಪರಿಹಾರನ ಕೊಟ್ಟು, ಇನ್ನೊಬ್ಬರ ದುಃಖವನ್ನ ದೂರ ಮಾಡಿ ನಾವು ಬೆಳಿಲಿಕ್ಕೆ ಅವಕಾಶದ ವಿವಾಹ ಮಾಡ್ಬೋದು. ಇದನ್ನ ಅರ್ಥ ಮಾಡ್ಕೊಂಡು ಅವ್ನು ಗೆದ್ದಷ್ಟೇ ಯಶಸ್ವಿ ಸಾಧನೆ. ಸೊ ಇದನ್ನ ಮಾಡ್ತಾ ಇದ್ದೀವಿ ರೈಟ್. ಹಂಗಿದ್ರೆ ಈ ಬಿಸ್ನೆಸ್ ಒಳಗೆ 100% ಸಕ್ಸಸ್ ಬೇಕಂತಂದ್ರೆ
ಈಗ 3 ವಿಷಯ ಅಂತ ನಾನು ಹೇಳಿದೆ. ನಾನು ಮೊದಲನೇದು ಸ್ಟ್ರಾಂಗ್, ಸೆಕೆಂಡ್, ಥರ್ಡ್, ವೆರಿ ಗುಡ್. ಸೊ ನೆಕ್ಸ್ಟ್ ಈ ಬಿಸ್ನೆಸ್ ನೋಡಿ, ನೀನು ವಿವಾಹ ಮಾಡಿ, ಟು ಗೆಟ್ 100% ಸಕ್ಸಸ್, ಗೋಸ್ಕರ 2 ವಿಷಯಗಳು ಇಂಪಾರ್ಟೆಂಟ್. ನಂಬರ್ 1 ಅದೇನಪ್ಪ ಅಂತಂದ್ರೆ ಏನ್ರಿ, ಪರ್ಸನಾಲಿಟಿ ಡೆವಲಪ್ಮೆಂಟ್. ನಮ್ಮ ಪರ್ಸನಾಲಿಟಿನ ನಾವು ಡೆವಲಪ್ ಮಾಡ್ತೀವಿ. ಬಿಕಾಸ್ ವಿ ಆರ್ ಬಿಸ್ನೆಸ್ ಮ್ಯಾನ್, ನಾವೆಲ್ಲ ಬಿಸ್ನೆಸ್ ಒಳಗೆ ಬಂದ್ವಿ. ಬಿಸ್ನೆಸ್ ಮ್ಯಾನ್ ತರ ವಿಚಾರ, ಬಿಸ್ನೆಸ್ ಮ್ಯಾನ್ ತರ ಆಚಾರ, ಬಿಸ್ನೆಸ್ ಮ್ಯಾನ್ ತರ ನಡೆ ನುಡಿ, ಬಿಸ್ನೆಸ್ ಮ್ಯಾನ್ ತರ ಡ್ರೆಸ್ ಕೋಡ್ ಮಾಡ್ಬೇಕಾಗ್ತದೆ, ರೈಟ್? ಬಿಸ್ನೆಸ್ ಒಳಗೆ ಬಂದ ತಕ್ಷಣ ಬಿಸ್ನೆಸ್ ಮ್ಯಾನ್ ತರ ಪರ್ಸನಾಲಿಟಿನ ಚೇಂಜ್ ಮಾಡ್ಬೇಕಾಗ್ತದೆ. ಸ್ವಾಮೀಜಿ, ಭವಿಷ್ಯ ಸ್ವಾಮೀಜಿ ಒಂದು 10-12 ರುದ್ರಾಕ್ಷ ಹಾಕೊಂಡು, ಕೇಸರಿ ಅರ್ಬಿ ಹಾಕೊಂಡು, ಫುಲ್ಲು ಗಡ್ಡ ಬಿಟ್ಟು ಹಿಂಗೆ ಕುಂತಿರ್ತಾವ. ದಟ್ ಈಸ್ ಪರ್ಸನಾಲಿಟಿ. ಬಾಲಕ ಟೆನ್ಷನ್ ತಗೋಬೇಡ, ಅವನೊಂದು ಪರ್ಸನಾಲಿಟಿ. ಅದಾವ ಟಾಯಿ ಕೋಟ ಪ್ಯಾಂಟ್ ಹಾಕೊಂಡು ಐಫೋನ್ ಕೈ ಹಿಡ್ಕೊಂಡು ಕೂತಂದ್ರ ನೋಡ ಹುಡುಗನ ಅವನ್ ಡ್ರೆಸ್ ಕೊಡ್ಬೇರೆ, ಪೊಲೀಸ್ಗೊಂದು ಡ್ರೆಸ್ ಕೊಡ್ಬೇರೆ, ಲಾಯರ್ಗೊಂದು ಡ್ರೆಸ್ ಕೊಡ್ಬೇರೆ, ರೈಟ್? 2 ವೀಲರ್ 4 ವೀಲರ್ ರಿಪೇರಿ ಮಾಡೋ ಮೇಸ್ತ್ರಿಗಳಿಗೊಂದು ಡ್ರೆಸ್ ಕೋಡ್ ಬೇರೆ, ರೈತರಿಗೊಂದು ಡ್ರೆಸ್ ಕೋಡ್ ಬೇರೆ, ರೈಟ್ ಆರ್ ರಾಂಗ್ ಸರ್? ಸೊ ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಡ್ರೆಸ್ ಕೋಡ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಳಗ ಫಸ್ಟ್ ಬರೋದೇನಪ್ಪ ಅಂತಂದ್ರೆ ನಾವು ನಮ್ಮ ಡ್ರೆಸ್ ಕೋಡ್ ಅನ್ನ ಚೇಂಜ್ ಮಾಡಬೇಕು. ಚೇಂಜ್ ಯುವರ್ ಡ್ರೆಸ್ ಕೋಡ್. ನಾವು ಇರೋ ತರನೇ ಇದ್ದು ಕರೋಡಪತಿ ಆಗ್ತೀವಿ ಅಂದ್ರೆ ಆಗಕ್ಕಾಗಿಲ್ಲ, ಸ್ವಲ್ಪ ಬದಲಾಗ್ತದೆ. ಸೊ ಪರ್ಸನಾಲಿಟಿ ಅಂದ್ರೆ ಬರೀ ಡ್ರೆಸ್ ಕೋಡ್ ಅಷ್ಟೇ ಅಲ್ಲ, ವಿಚಾರ. ತೆಲುಗು ವಿಚಾರ ಏನ್ ನಡೀತಾ ಇದೆ ಅದು ಕೂಡ ಇಂಪಾರ್ಟೆಂಟ್, ರೈಟ್? ನಮ್ಮ ವಿಚಾರ ಪಾಸಿಟಿವ್ ಆಗಿರ್ಬೇಕು, ನಮ್ಮ ವಿಚಾರದೊಳಗೆ ಒಂದು ಪರ್ಪಸ್ ಇರಬೇಕು, ನಮ್ಮ ವಿಚಾರದೊಳಗೆ ಒಂದು ಭವಿಷ್ಯ ಕಡೆ ಗಮನ ಇರಬೇಕು, ರೈಟ್? ಬರೀ ಕಾಣುವುದಂದ್ರೆ ಬಿಸ್ನೆಸ್ ಮ್ಯಾನ್ ತರ ಅಲ್ಲ, ವಿಚಾರನೂ ಬಿಸ್ನೆಸ್ ಮ್ಯಾನ್ ತರ ಇರಬೇಕು, ನಡೆ ನೋಡಿ ಬಿಸ್ನೆಸ್ ಮ್ಯಾನ್ ತರ ಇರಬೇಕು, ಸಾಧನೆ ಮಾಡಬೇಕಂತ ಹೇಳ್ತೀನಿ. ಸೊ ಅದಕ್ಕೆ ನೀವು ಫಸ್ಟ್ ನಾನು ಹೇಳೋದಂದ್ರೆ ಬಿಸ್ನೆಸ್ ಮ್ಯಾನ್ ಡ್ರೆಸ್ ಕೋಡ್ ಚೇಂಜ್ ಮಾಡಿ ನಿಮ್ಮನ್ನ ನೀವು ನೀಟಾಗಿ ಡೆವಲಪ್ ಮಾಡಿ. ಕೆಲವು ಜನ ಉಗುರ ಪೂರಾ ಉದ್ದು ಬಂದಿರ್ತಾವೆ ಈ ತರ, ರೈಟ್? ಆ ಉಗುರದೊಳಗೆ ಏನೇನೇನೋ ಇರ್ತದೆ. ಮೊನ್ನೆ ತಿಂದಿರೋ ಚಿಕನ್ ರಸ,